ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವಾಗ ಬಂದ್ಬಿಟ್ಟು ಹೊರಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಂದರೆ ಖುಷಿ ಮನೆ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಆದ್ದರಿಂದ ಇವಾಗ ಹೋಗ್ತಾ ಇದೀವಿ. ಅದಕ್ಕೂ ಮುಂಚೆ ನಾನೊಂದು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿ ಬರಬೇಕು. ಆದ್ದರಿಂದ ಅಷ್ಟರಲ್ಲಿ ಹೋಗಿ ಬರೋಣ ಅಂತ ಅಂದ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ, ಇದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಎಲ್ಲರೂ ಕೇಳ್ತೀರಾ ನಿಖಿತಾ ಯಾವತ್ತಿನ ವ್ಲಾಗ್ ಅಂತ ಮೆನ್ಷನ್ ಮಾಡಿ ಅಂತ ಸುಮಾರು ಜನ ಕೇಳ್ತಾ ಇರ್ತೀರಾ. ಸೊ ಅದಕ್ಕೋಸ್ಕರ ಹೇಳಿದೆ. ಇವಾಗ ಪಟಪಟ ಅಂತ ರೆಡಿ ಆಗಿಬಿಟ್ಟು ಹಾಸ್ಪಿಟಲ್ಗೆ ಹೋಗಿ ಬರೋಣ ಅಂತ. ಸೋಮಲ್ಲಿ ಇವಾಗ ಖುಷಿ ಬಿಟ್ಟು ಹೋಗ್ತೀನಿ. ಸೋಮ ಇವಾಗ ಅವರು ರೆಡಿ ಆಗೋಷ್ಟ್ರಲ್ಲಿ ನಾನು ಹೋಗಿ ಹಾಸ್ಪಿಟಲ್ಗೆ ಹೋಗಿ ಬರೋಣ ಅಂತ. ಏನ್ ಪ್ರಾಬ್ಲಮ್ ಅಂತ ಅಲ್ಲ, ನನಗೆ ಲಾಸ್ಟ್ ಟೈಮ್ ಹೇಳಿದೆ ತುಂಬಾ ಇಚ್ಚಿಂಗ್ ಆಗ್ತದೆ ಈ ಪಟ್ಟೆ. ಅದು ಫಂಗಲ್ ಟೈಪ್, ಅದು ಫಂಗಸ್ ಏನ್ ಹೇಳ್ತಾರೆ ಅದ್ರದ್ದು ಆ ಥರ ನನಗೆ ಆಗಿತ್ತು. ಡರ್ಮಟಾಲಜಿಸ್ಟ್ ಹತ್ರ ಹೋಗಿದ್ದೆ. ಅದು ಇದಾಗಿದೆ, ರಿಕವರ್ ಆಗಿದೆ. ಆದ್ರೆ ಸ್ವಲ್ಪ ಈ ಅಂಡರ್ಆರ್ಮ್ಸ್ ಹತ್ರ ತುಂಬಾನೇ ಇಚ್ಚಿಂಗ್ ಆಗ್ತದೆ. ಏನಂತಂದ್ರೆ ಗುಳ್ಳೆ ಗುಳ್ಳೆ ಅಂದ್ರೆ ಬ್ಲ್ಯಾಕ್ ಬ್ಲ್ಯಾಕ್ ಡಾಟ್ಸ್ ತರ ಬರ್ತದೆ. ಡಾಟ್ಸ್ ಅಂದ್ರೆ ಹೆಂಗೆ ಅಂದ್ರೆ ಈ ಪಿಂಪಲ್ ಆಗಿ ಮಾರ್ಕ್ ಹೋದ್ಮೇಲೆ ಬ್ಲ್ಯಾಕ್ ಮಾರ್ಕ್ ಆಗುತ್ತಲ್ಲ, ಆ ತರ ಇಚ್ಚಿಂಗ್ ಆದಂಗ ಅದು ಆಗ್ತಾ ಇದೆ. ಈ ಕಡೆ ಇಲ್ಲ, ಬರೀ ಈ ಸೈಡ್ ಮಾತ್ರ. ಸೊ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಶುಗರ್ ಟೆಸ್ಟಿಂದು ಕೂಡ ಅದು ಸ್ವಲ್ಪ ಮೆಡಿಸನ್ ಕೂಡ ಹಾಲೆ 6 ಮಂತ್ಸ್ ಮೇಲಾಯ್ತು ಮೆಡಿಸನ್. ಅದಕ್ಕೆ ಅದನ್ನ ಚೇಂಜ್ ಮಾಡ್ಬೋದಾ ಇಲ್ಲ ಹೇಗೆ ಏನು ಅಂತ ಹೋಗಿ ಕೇಳ್ಕೊಂಡು ಬರುವ ಅಂತ, ಒಂದು ಹೆಜ್ಜೆ ಹಿಂಗೆ ಹೋಗಿ ಬರುವ ಅಂತ ಅನ್ಕೊಂಡು ಹೊರಡ್ತಾ ಇದ್ದೀನಿ. ಸೊ ಆದ್ರಿಂದ ಇವಾಗ ಬೇಗ ರೆಡಿ ಆಗಿ ಆಮೇಲೆ ಅಲ್ಲಿ ಹೋಗಿ ಬಂದ್ಮೇಲೆ ಹೊರಗಡೆ ಹೋಗೋಣ ಅಂತ. ಮಗಳೆಲ್ಲ ಹತ್ಬಿಡ್ತಾಳೆ ಅಂದ್ಬಿಟ್ಟು ಬೇಗ ಹೋಗೋಳು, ನಾ ರೂಮಲ್ಲಿ ಇಟ್ಕೊಂಡಿದ್ದೀನಿ, ಬೇಗ ಹೋಗು ಅಂತ. ಅವಳು ನಾನು ಹೋದ್ರೆ ತಲೆ ಕೆಡ್ಸ್ಕೊಡೋದು, ಅವ್ರ ಅಪ್ಪ ಹೋದ್ರೆ ಮಾತ್ರ ಸಿಕ್ಕಾವಡೆ ಆಡ್ತಾಳೆ, ತಲೆ ಕೆಡ್ಸ್ಕೊಂಡಾಳೆ. ಟೈಮ್ ಬಂದು ಇವಾಗ 4:20 ಅಲ್ಲ 4:19 ಆಗಿದೆ. ಒಂದು 10 ನಿಮಿಷ ಬೇಗ ಬಂದ್ಬಿಡ್ತೀನಿ. 4:30ಗೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ನನ್ನ ಗಾಡಿ ಎಲ್ಲ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಇದೆ ನನ್ನ ಗಾಡಿ. ಹಾಸ್ಪಿಟಲಿಂದ ಬಂದೆ. ಸೋಮಾಲೆ ಎಲ್ಲಿದ್ಯಾ ಅಂತ ಕಾಲ್ ಮಾಡಿದ್ರು. ಓಕೆ, ಇವಾಗ ಬಂದಿದ್ದಾಯ್ತು ಅಂತ ಹೇಳಿ ಇದ್ಲ ಸುಮ್ಮನೆ ಸೈಲೆಂಟಾಗಿ. ನನ್ನ ಮಗಳು ಇಲ್ಲಿ ಸೈಲೆಂಟಾಗಿ ಇಲ್ಲ ನೋಡಿ. ಅಮ್ಮ ಗಲಾಟೆ ಮಾಡಿಲ್ಲ ತಾನೆ? ಇಲ್ಲ. ಅದೇ ಟೈಮ್ ಬಂದಾಗ್ಲೇ 5:30 ಆಗ್ತಾ ಬಂತು. ಹೊರಗಡೆ ಹೊರಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದು. 5:30 ಆಗ್ತಾ ಬಂತು, ಹೊರಡ್ಬೇಕು ಇವಾಗ. ಇನ್ನು ಸೋಮ್ ಕೇಳ್ತಾರೆ, ಡಾಕ್ಟರ್ ಏನಂದ್ರಮ್ಮ ನಿನಗೆ ಅಂತ ಹೇಳಿ. ಡಾಕ್ಟ್ರು ತುಂಬಾನೇ ಖುಷಿ ಪಟ್ರು. ಯಾಕೆ ಅಂತಂದ್ರೆ ನನ್ನ ಶುಗರ್ ಲೆವೆಲ್ ಏನಿದೆ ಅದು ತುಂಬಾ ಕಂಟ್ರೋಲಿಗೆ ಬಂದಿದೆ. ಆದ್ರಿಂದ ಡಾಕ್ಟರ್ ಪರವಾಗಿಲ್ಲ, ಬೇಗನೆ ಕಂಟ್ರೋಲ್ ಮಾಡ್ಕೊಂಡ್ ಬಿಟ್ಟಿದ್ರಾ ಅಂತ ಹೇಳ್ತಾ ಇದ್ರು. ಸುಮಾರು ಜನ ನನಗೆ ಕಮೆಂಟ್ ನಲ್ಲಿ ಕೇಳ್ತಾ ಇರ್ತೀರಾ, ಈಗ ಹೇಗೆ ನೀವು ಶುಗರ್ ಇದೆ ಅಲ್ವಾ, ಹೇಗೆ ಕಂಟ್ರೋಲ್ ಮಾಡ್ಕೊಂತ ಇದ್ದೀರಾ ಅಂತ ಕೂಡ ಕೇಳ್ತಾ ಇರ್ತೀರಾ. ಸೊ ನಾನು ಏನಂತ ಅಂದ್ರೆ ಆಲ್ಮೋಸ್ಟ್ 3 ತಿಂಗಳಿಂದ, ಎಲ್ಲಿದೆ ಅದು, 3 ತಿಂಗಳಿಂದ ನಾನು ಈ ಅಮೃತ್ ನವನಿ ಅವರ D+ ನ ಯೂಸ್ ಮಾಡ್ತಾ ಇದ್ದೀನಿ. ಬಾಟಲ್ ಇದಾಗ್ಲೇ 2ನೇ ಬಾಟಲ್ 3ನೇ ಬಾಟಲ್ ಗೊತ್ತಿಲ್ಲ, 3 ತಿಂಗಳು ಆಯ್ತು ಆಲ್ಮೋಸ್ಟ್. ನಮ್ಮ ಅಮ್ಮನೂ ಇದನ್ನ ಯೂಸ್ ಮಾಡ್ತಾ ಇದ್ರು. ಮೊದಲು ನಾನು ಯೂಸ್ ಮಾಡಿ ಮಮ್ಮಿ ಅಂತ ಹೇಳ್ತಾ ಇದ್ದೆ, ಮಾಡ್ತಾ ಇದ್ರಿಂದ ನನ್ಗೆ ಶುಗರ್ ಅಂತ ಹೇಳಿದಾಗ ನಾನು 3 ತಿಂಗಳು ತಗೊಳ್ಳಿಲ್ಲ. ಆಮೇಲೆ 3 ತಿಂಗಳಾದ್ಮೇಲೆ ಆಲ್ಮೋಸ್ಟ್ 6 ತಿಂಗಳಾಯ್ತು ನಂಗೆ ಡಯಾಬಿಟಿಕ್ ಬಂದಿದೆ ಅಂತ ಗೊತ್ತಾಗಿ, ಆಮೇಲೆ ನಮ್ಗೆ ಕಂಟ್ರೋಲ್ ಅಲ್ಲಿ ಇರ್ಬೇಕು ಅಂತ ಹೇಳಿ ಇದನ್ನ ನಾನು ಯೂಸ್ ಮಾಡಕ್ಕೆ ಶುರು ಮಾಡಿದೆ, ಅಮೃತ್ ನವನಿ ಅವರ D+. ಏನಂತಂದ್ರೆ ಇದು ಬಂದ್ಬಿಟ್ಟು ಆಯುರ್ವೇದಿಕ್ ಮೆಡಿಸನ್ ಅಂತಾನೆ ಹೇಳ್ಬೋದು. ಇನ್ನೊಂದು ಈ ನಂತರ ಅಲ್ಲ, ಇವಾಗ ಸೌಂದರ್ಯ ವಯಸ್ಸಾಗಿರೋ ಮನೆಯಲ್ಲಿ ಇರ್ತಾರೆ, ತುಂಬಾನೇ ಅವ್ರಿಗೆ ಒಂದ್ಲ ಡಯಾಬಿಟಿಕ್ ಬಂದ್ಬಿಟ್ಟಿದೆ ಅಂದ್ರೆ ಒಂಥರ ಬೇಜಾರು. ಹಾಗೇನೆ ಇನ್ನು ನಂತರ ಚಿಕ್ಕ ಏಜ್ ಅಲ್ಲಿ ಇರ್ತಾರಲ್ವಾ, ಇವಾಗೆಲ್ಲ ಬಿಡಿ 25-30 ವರ್ಷದಲ್ಲೆಲ್ಲಾನು ಶುರು ಆಗ್ಬಿಡುತ್ತೆ ಶುಗರು. ಸೊ ಹಾಗಿರುವಾಗ ನಾನು ಅವ್ರಿಗೆಲ್ಲ ಇದು ನಿಜವಾಗ್ಲೂ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಅಂತಾನೆ ಹೇಳ್ತೀನಿ. ಇವಾಗ ನೋಡಿ ನನಗೆ ಶುಗರ್ ಕಂಟ್ರೋಲಿಗೆ ಬಂದ್ಬಿಟ್ಟಿದೆ.
ಹಾಗೆ ಇನ್ನೊಂದೇನಪ್ಪಾ ಅಂತಂದ್ರೆ ಇದು ನಮ್ಮ ಶಿವಮೊಗ್ಗದ ಬ್ರ್ಯಾಂಡ್, ಓಕೆನಾ. ಸೊ ಅದರಿಂದ ನಾನ್ ನಮ್ ಶಿವಮೊಗ್ಗದೊಳಗಿರೋದ್ರಿಂದ ನಮ್ ಶಿವಮೊಗ್ಗದ ಬ್ರ್ಯಾಂಡ್ ನ ಯೂಸ್ ಮಾಡಕ್ಕೆ ತುಂಬಾನೇ ಇಷ್ಟಪಡ್ತೀನಿ ಅಂತಾನೆ ಹೇಳ್ತೀನಿ. ಹಾಗೆ ಇದನ್ನ ಹೇಗೆ ತಗೋಬೇಕು ಅನ್ನೋದಾದ್ರೆ ಯಾವ ರೀತಿ ತಗೊಳ್ತೀನಿ ನಾನು ಅಂತಂದ್ರೆ, ಬೆಳಿಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಒಂದು 5 ml ಇಲ್ಲ 10 ml, ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಒಂದು 5 ml ಇಲ್ಲ 10 ml ಅದನ್ನು ತಗೊಳ್ಬೇಕು. ಇಲ್ಲ ಅಂತಂದ್ರೆ ಮತ್ತೆ ನೈಟ್ ಕೂಡ ಅಷ್ಟೇನೆ, ಬಿಫೋರ್ ಫುಡ್ ಡಿನ್ನರ್ ಅದಕ್ಕೂ ಮುಂಚೆ ನೀವು ಇದನ್ನ ತಗೊಳ್ಬೇಕಾಗತ್ತೆ. ತಗೊಳ್ತಾ ಬಂದ್ರೆ ಕ್ರಮೇಣ ಸಡನ್ ಆಗಿ ಯಾವ್ದೂ ಕಡಿಮೆ ಆಗೋದಿಲ್ಲ. ಯಾವುದೇ ಮೆಡಿಸನ್ಗಳು ತಗೊಂಡ್ರು ಹಾಗೇನೆ ಅಲ್ವಾ. ಸೊ ಕ್ರಮೇಣ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದ್ರೆ ಆಯುರ್ವೇದಿಕ್ ಮೆಡಿಸನ್ ನಾನು ಕೂಡ, ನನಗೆ ಇದನ್ನ ರೆಕಮೆಂಡ್ ಮಾಡಿದ್ದು ಕೂಡ ಆಯುರ್ವೇದಿಕ್ ಡಾಕ್ಟರೇ ನನಗೆ ಇದನ್ನ ತಗೊಳ್ಳಿ ಅಂತ ಹೇಳಿದ್ದು. ನಾನು ಸುಮ್ನೆ ತಗೊಳಕ್ಕೆ ಶುರು ಮಾಡ್ಲಿಲ್ಲ. ಯಾಕಂದ್ರೆ ನನ್ನ ಇದೆ ಯಾವ ರೀತಿ ಇದೆ ಎಲ್ಲ ನೋಡಿ ಅವ್ರು ಮಾತಾಡಿ ಅವ್ರ ಜೊತೆ ಆಮೇಲೆ ನಾನು ಇದನ್ನ ಶುರು ಮಾಡಿದ್ದು. ಬೇಕು ನಿಮ್ಗೆ ಏನಾದ್ರು ಈ ಪ್ರಾಡಕ್ಟ್ ನಿಮ್ಗೂ ಕೂಡ ಬೇಕು ಅನ್ನೋದಾದ್ರೆ ನಾನು ಬೇಕಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆಯುರ್ವೇದಿಕ್ ಡಾಕ್ಟರ್ದು. ಹಾಗೇನೆ ನೀವೇನಾದ್ರೂ ಇವಾಗ ನಾನ್ ಕೊಟ್ಟಿರೋದಲ್ವಾ ಇದು ಆಯುರ್ವೇದಿಕ್ ಡಾಕ್ಟರ್ ನಂಬರ್, ನೀವೇನಾದ್ರು ನಿಖಿತಾ ಅವರು ಈ ತರ ನಂಬರ್ ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ನೀವು ಬೇಕಾದ್ರೆ ಕನ್ಸಲ್ಟೇಷನ್ ಮಾಡ್ತಂದ್ರೆ ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಅಂದ್ರೆ ನೀವು ಒಂದ್ಸರಿ ಆಯುರ್ವೇದಿಕ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತಾನೆ ಅಂದ್ರೆ ಅವ್ರಿಗೆ ಕಾಲ್ ಮಾಡಿ ಕೇಳಿನೇ ನೀವು ಆಮೇಲೆ ಈ ಪ್ರಾಡಕ್ಟ್ ನ ತಗೊಂಡು ಯೂಸ್ ಮಾಡಿ ಅಂತಾನೆ ಹೇಳ್ತೀನಿ. ಬೆಸ್ಟ್ ಪ್ರಾಡಕ್ಟ್. ಹಾಗೆ ನೀವು ಯೂಸ್ ಮಾಡಿ ಫ್ರೆಂಡ್ಸ್. ಯೂಸ್ ಮಾಡಿದ್ಮೇಲೆ ಹೇಗಿದೆ ರಿಸಲ್ಟ್ ಅಂತ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಬೇಕಾದ್ರೆ ನೆಕ್ಸ್ಟ್ ಯಾವ್ದಾದ್ರು ಬ್ಲಾಗ್ ಅಲ್ಲಿ ನಾನು ಅದಕ್ಕೆ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಇನ್ನೊಂದು ಬ್ಲಾಗ್ ಅಲ್ಲಿ ಅದ್ರಲ್ಲೂ ತಿಳಿಸ್ತೀನಿ. ಯಾಕಂದ್ರೆ ಎಷ್ಟೋ ಜನ ಕೆಲವ್ರು ಯೂಸ್ ಮಾಡ್ತಾರೆ, ಕೆಲವ್ರು ಯೂಸ್ ಮಾಡಿ ವಿಡಿಯೋ ನೋಡ್ಬಿಟ್ಟು ಸುಮ್ನೆ ಆಗ್ಬಿಡ್ತಾರೆ. ಯೂಸ್ ಮಾಡ್ತಾ ಇರೋದು ಯಾವ ರೀತಿ ಇದೆ ರಿಸಲ್ಟ್ ಅಂತ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿದ್ರೇನೆ ಅಲ್ವಾ ನೆಕ್ಸ್ಟ್ ಮತ್ತೆ ಇನ್ನೊಬ್ರು ನೋಡಿ ಅವ್ರು ಯೂಸ್ ಮಾಡಕ್ ಶುರು ಮಾಡೋದು, ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳೋದಕ್ಕಾಗೋದು. ಅದಕ್ಕೋಸ್ಕರ ನನ್ಗೆ ಇದನ್ನ ಯೂಸ್ ಮಾಡಕ್ ಶುರು ಮಾಡಿದ್ಮೇಲೆ ರಿಸಲ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ಓಕೆನಾ. ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ತೀನಿ, ಓಕೆನಾ. ಇವಾಗ ರೆಡಿಯಾಗಿ ಇವಾಗ ಪಟ್ಟ ಅಂತ ಹೇಳ್ಬಿಟ್ಟು ಖುಷಿ ಮಗು ರೆಡಿ ಆಗಿದ್ದಾಳೆ. ಸೊ ಪಟ್ಟೆ ಎಲ್ಲ ಹಾಕಿ ಕೂರಿಸಿದ್ದಾರೆ. ಇವಾಗ ನಾವು ಎಲ್ಲಿಗೆ ಹೋಗೋಣ ಅಂತ ಇದೀವಿ ಅಂತ ಅಂದ್ರೆ, ನಾವು ಇದು ಏನು JP ಪಾರ್ಕಿಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಸುಮಾರು ವರ್ಷಗಳೇ ಆಗೋಯ್ತು ನಾನು JP ಪಾರ್ಕಿಗೆ ಹೋಗಿ. ಅದಕ್ಕೋಸ್ಕರ ಇವಾಗ ಖುಷಿಮ ಕರ್ಕೊಂಡಂತೂ ಒಂದ್ಸರಿನೂ ಹೋಗಿಲ್ಲ. ಅಲ್ಲೆಲ್ಲ ಚೆನ್ನಾಗಿದೆ JP ಪಾರ್ಕ್. ಹೋಗಿ ಒಂದ್ ರೌಂಡ್ ನಂಗೆ ಸುತ್ತಾಡ್ಸ್ಕೊಂಡು ಅವಳನ್ನ ಬರೋಣ ಅಂತ ಹೊರಡ್ತಾ ಇದೀವಿ. ಸೊ ಬನ್ನಿ ಪಟ್ಪಟ ಅಂತ ಹೊರಡೋಣ. 5:30 ಆಗ್ಬಿಡ್ತು ಇಲ್ಲೇನೆ. ಇನ್ನ ಟ್ರಾಫಿಕ್ ಇರುತ್ತೆ, ಈಗ ಹೋಗೋಷ್ಟಕ್ಕೆ ಟೈಮ್ ಆಗ್ಬಿಡುತ್ತೆ. ಅದಕ್ಕೆ ಹೋಗ್ಬಿಟ್ಟು ಬಂದ್ಬೇಡ ಫ್ರೆಂಡ್ಸ್. ಹೊರಟ್ವಿ. ಮಗಳು ಕುತ್ಕೊಂಡ್ಳೆ. ರಕ್ಷಿತ್ ಬರ್ತಾನೆ ಅಂತ ವೇಟ್ ಮಾಡಿದ್ವಿ, ಅವ್ನು ಇನ್ನೂ ಬಂದಿಲ್ಲ. ಇವತ್ತು ಕಾಲೇಜಲ್ಲಿ ಫೆಸ್ಟ್ ಇದೆಯಂತೆ, ಆದ್ರಿಂದ ಲೇಟ್ ಆಗುತ್ತೆ ಅಂತ ಹೇಳ್ದ. ಸರಿ ನಾವೇ ಹೋಗಿ ಬರೋಣ ಅಂತ ಅನ್ಕೊಂಡು ಅದಕ್ಕೆ ಹೊರಡ್ರಿ. ಯಾಕಂದ್ರೆ ಓಡೋಣ ಅಂತಂದ್ರೆ ಹೊರಟ್ಬಿಟ್ರೆ ಸರಿ, ಇಲ್ಲ ಅಂತಂದ್ರೆ ಮತ್ತೆ ಹಂಗೆ ಇನ್ನೊಂದ್ಸರಿ ಅಂದ್ರೆ ನಾಳೆ ಅನ್ನೋ ಥರನೇ ಆಗ್ತಿರುತ್ತೆ. ಅದಕ್ಕೆ ಹೊರಟ್ಬಿಡೋಣ ಅಂತ ಅನ್ಕೊಂಡು ನನ್ನ ಮಗಳು ಹಿಂಗೆ ನೋಡ್ತಾಳೆ. ನಾನು ಬಂದಿದ್ದ ತಕ್ಷಣ ಫುಲ್ ಖುಷಿ ನನ್ನ ಮಗಳು. ನೋಡಿ ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ, ಪಿಂಕ್. ಇದೇ ಫಸ್ಟ್ ಟೈಮ್ ಹಾಕೊತಾ ಇರೋದು, ಚೆನ್ನಾಗಿದೆ. ಖುಷಿ ಮಗಳು ನಿದ್ದೆ ಮಾಡಿರಲಿಲ್ಲ, ನಿದ್ದೆ ಟೈಮ್ ಬೇರೆ. ನಾನು ಇವಾಗ ನಿದ್ದೆ ಮಾಡ್ತಾಳೆ ಅಂತ ಎಲ್ಲ ವೆಯ್ಟ್ ಮಾಡಿದೆ ಮಧ್ಯಾಹ್ನದಿಂದ. ಆಟ ಆಡ್ಕೊಂಡು ನಿದ್ದೆನೇ ಮಾಡಲಿಲ್ಲ. ಇನ್ನೂ ನಿದ್ದೆ ಬರೋ ಥರ ಆಗ್ತಾಯಿದೆ, ಕಣ್ಣು ಮುಚ್ಚೋ ಥರ ಮಾಡ್ತಾಯಿದ್ಲು. ನಾನು ಮತ್ತೆ ಒಂದು 5-10 ನಿಮಿಷ ಇನ್ನೊಂದು 5 ನಿಮಿಷ ಇತ್ತು ಅಷ್ಟೇ ನಿನ್ನೆ. ಅಲ್ಲಿ ಇದು ಮತ್ತಿಕೆರೆನಲ್ಲಿರೋ JP ಪಾರ್ಕ್ ಅಂದ್ಬಿಟ್ಟು. ಸೊ ನಾನು ತುಂಬ ವರ್ಷಗಳಾಗಿದೆಯಲ್ಲ ಹೋಗಿ, ಮೊದಲಿದ್ದಿದ್ದ ಥರನೇ ನನಗೆ ನನ್ನ ಇಮ್ಯಾಜಿನೇಷನಲ್ಲಿ ನಾನು ಕಲ್ಪನೆ ಮಾಡ್ಕೊತಾ ಇದ್ದೆ. ಆದರೆ ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಆದರೆ ಮೊದಲು ಥರ ಎಲ್ಲ ಏನು ಇರಲಿಲ್ಲ. ಆದರೆ ಗ್ರೀನ್ರಿ ಇಷ್ಟ ಇದೆ ಅಲ್ವಾ. ಸೊ ಆದ್ದರಿಂದ ಗ್ರೀನ್ರಿ ನೋಡಿಕೊಂಡು ಬರೋದಕ್ಕೆ ಒಂಥರ ಇಷ್ಟ ಅಂತ ಅನಿಸುತ್ತೆ ಅಷ್ಟೇನೆ. ಆದರೆ ಮಕ್ಕಳಿಗೆ ಆಟ ಆಡಿಸ್ಕೊಂಡು ಮತ್ತು ವಾಕ್ ಮಾಡೋರ್ಗೂ ಕೂಡ ಎಲ್ಲ ಚೆನ್ನಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಇದು ಮಾಡ್ತಾಯಿದ್ದೀನಿ, ಖುಷಿಮಾಗೆ ಮಲಗದೇ ಇರೋ ಥರ ಖುಷಿ ಅಂದ್ಕೊಂಡು ಹಂಗಂಗೆ ಎಬ್ಬಿಸ್ತಾ ಇದ್ದೀನಿ. ಅಪ್ಪ ನಾವು ಕಾರ್ ಪಾರ್ಕಿಂಗ್ ಮಾಡಿ ಬರ್ತೀನಿ ಅಂತ ಹೋದ್ರು. ಇಲ್ಲೆಲ್ಲ ಹೆಂಗೆ ಅಂದರೆ ಸ್ಟ್ಯಾಚು ಇರುತ್ತೆ, ಇದು ಮನುಷ್ಯರದಾಗಿರ್ಬೋದು, ಆಮೇಲೆ ಆ ಪ್ರಾಣಿಗಳದ್ದು ಅದೆಲ್ಲ. ಇಲ್ಲಿ ಅಂಬ ಅಂತ ಇದ್ದಾಳೆ ಖುಷಿ. ಎಲ್ಲ ಫುಲ್ ಚೇಂಜ್ ಮಾಡಿಬಿಟ್ಟಿದ್ರೆ. ನಾನು ತುಂಬ ವರ್ಷಗಳೇ ಆಯಿತು ಹೋಗಿ. ಪಾಪು ಹಾಯ್ ಪಾಪು ಟಾಟಾ ಮಾಡು. ಬಾಯ್ ಟಾಟಾ ಬಾಯ್. ಸ್ಟ್ರಾಲರ್ ತಂದರೆ ಈಸಿ ಆಗ್ತೈತೆ ಖುಷಿಗೆ. ನಾವೇನೆಲ್ಲೂ ತರೋಲ್ಲ ಹೊರಗಡೆ ಜಾಸ್ತಿ. ಅದಕ್ಕೆ ಸೊ ಕಾರ್ ಪಾರ್ಕಿಂಗ್ ಮಾಡಿ ಬರೋವ್ರಿಗೆ ಇಲ್ಲೇ ಎಲ್ಲರೂ ಕೂತಿರ್ತೀವಿ.
ಅಲ್ಲಿ ಜಾಗ ಇದೆ, ಅಲ್ಲಿ ಕುತ್ಕೊಂತೀವಿ. ಕೆಳಗೆ ಇಳಿತೀಯಮ್ಮ ನೀನು? ಕೆಳಗೆ ಇಳಿತೀಯಾ? ಖುಷಿಮ ಅಂಬ ಅಲ್ಲಿ ಅಂಬ ಇದೆಯಂತೆ, ಅದಕ್ಕೆ ನನ್ನ ಮಗಳು ಇಲ್ಲಿ ಓಡ್ತಾವಳೆ. ಎಲ್ಲಿದೆಮ್ಮ ಅಂಬ? ಇಲ್ಲೆಲ್ಲ ಮಕ್ಕಳಿಗೆ ಟ್ರೈನ್ ಏನೋ ಆಟ ಆಡಿಸ್ಲಿಕ್ಕೆ ಅಂದ್ಬಿಟ್ಟೇನೆ ಇನ್ನೂ ಮಾಡ್ತಾ ಇದ್ದಾರೆ, ಕಟ್ಟುತ್ತಾ ಇದ್ದಾರಂತೆ. ಇಲ್ಲಿ ಇದೆಲ್ಲ ಟ್ರೈನ್ ರಿಪೇರಿ ಮಾಡ್ತಾ ಇದ್ದಾರೆ. ಇದೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಬರೋದಕ್ಕಿನ್ನು ಪಾರ್ಕಿಗೆ. ಈ ಥರ ಇದೆ, ಚೆನ್ನಾಗಿದೆ ಕುತ್ಕೊಳ್ತಾರೆ. ಅಂದರೆ ಚಿಕ್ಕ ಮಕ್ಳಿಗೆ ಮಾತ್ರ ಅನಿಸುತ್ತೆ, ನೋಡಬೇಕು ಮುಂದಿನ ದಿನಗಳಲ್ಲಿ. ಓಡ್ತಾಳೆ ಖುಷಿಮ, ಅವರಪ್ಪ ಇನ್ನೂ ಬಂದಿಲ್ಲ. ಲೇಡೀಸ್ಗಳು ಎಕ್ಸಸೈಸ್ ಮಾಡೋದಕ್ಕೆ ಕಮ್ ಖುಷಿ ಇಲ್ಲಿ ಇಲ್ಲಿ ಕೂರ್ಸ್ರಿ ಲಯನ್ ಮೇಲೆ. ಇಲ್ವಾ ಖುಷಿ ಮುಟ್ಟಿ ಮುಟ್ಟಿ ಅಲ್ಲಾಡ್ತಂತೆ. ಸಿಂಹ ಹೆಣ್ಸಿಂಹ, ಹೆಣ್ಸಿಂಹ ಇದು ಸಿಂಹ. ಇಲ್ಲಿ ಕೆಳಗಿದೆ, ಕೆಳಗಿದೆ ಸಿಂಹ. ಇವಳಿಗೆ ಏನಾದ್ರು ಮೈಸೂರು ಝೂ ಕರ್ಕೊಂಡ್ರೆ ಏನ್ ಕತೆ ಅಂತ ನನ್ನ ಮಗಳನ್ನ ಇಷ್ಟಕ್ಕೆ ಹಿಂಗ ಅಂದ್ಬಿಟ್ರೆ ಖುಷಿಮ. ಖುಷಿಯಲ್ಲಿ ಹಿಪ್ಪೋಪೊಟಮಸ್, ಅಲ್ಲಿ ಸಿಂಹ, ದೊಡ್ಡ ಸಿಂಹ ಅಲ್ಲಿ ಹಿಂದಿಂದಕ್ಕೆ ಹೋಗ್ತಾ ಇತ್ತು. ಅಂಕಲ್ ನೋಡಿ ಅಂಕಲ್ ಹೇಳಿದ ಮಾತೇ ಕೇಳಲ್ಲ, ನಾನೇ ವಿಡಿಯೋದಲ್ಲಿ ತೋರಿಸ್ಬೇಕು. ಇವ್ರು ಆಕ್ಚುಲಿ ವ್ಲಾಗರ್, ನಾನು ಉಲ್ಟಾ. ಸರಿ ಸಿಂಹ ಅಲ್ಲಿದೆ ನೋಡಿ, ಸಿಂಹನ್ ಮಾತಾಡ್ಸಿ ಹೋಗಿ. ಹೆಣ್ ಸಿಂಹ ಸಿಂಹ ಹತ್ರ ಹೋಗ್ಲಾ? ಕಚ್ಚುತ್ತೆ ಕಚ್ಚುತ್ತೆ, ನೋನು ಕಚ್ಚುತ್ತೆ. ಖುಷಿ, ಅಯ್ಯೋ ಖುಷಿ ಇಟ್ಕೊಳ್ಳೆ ಖುಷಿ. ಹಾ ಏನು ಮಾಡಬೇಡ ಅಂತೇಳಿ. ಹಾ ಏ ಮುರ್ದೋತೆ. ಅಲ್ಲಿ ಸಿಂಹ ಹತ್ರ ಖುಷಿಯಲ್ಲಿ, ಸಿಂಹ ಹತ್ರ ಅಲ್ಲಿ ಸಿಂಹ ಸಿಂಹ ಸಿಂಹ. ಇಟ್ಟಿಲ್ಲೇ ಫೋಟೋಸ್ ಕೊಟ್ಟೋಡು. ಮುತ್ತು ಕೊಟ್ಟಿಲ್ಲ ಇದು. ಹಾ ಎದ್ರುಕೊಳ್ಳುತ್ತೆ. ಹಾಂ ಅಮ್ಮ. ಹಾಯ್ ಸಿಂಹ, ಹಾಯ್ ಹೇಳು ಖುಷಿಲಿ, ಹಾಯ್ ಹೇಳು ಸಿಂಹ, ಹೇಳು ಖುಷಿಲಿ. ಖುಷಿ ಹಾಯ್ ಹಾಯ್ ಮಾಡಲ್ಲಿ, ಅಲ್ಲಿ ಹಾಯ್ ಮಾಡು, ಹಾಯ್ ಮಾಡಿ ಎಲ್ರಿಗೂ ಹಾಯ್ ಮಾಡು. ಹಾಯ್. ತುಂಬಾ ಕಷ್ಟ. ಸಿಂಹ ಟಿಡಿನ್ 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 ಸಿಂಹ. ಓಕೆ ಡನ್. ಖುಷಿ ಅಂಕಲ್ಗೆ ಹೇಳು. ಏನಂದ್ರೆ ಇವೆಲ್ಲ ಈ ಪ್ರತಿಮೆಗಳಿವೆಲ್ಲ ಏನಿದ್ವು ಮೊದಲು ಒಳಗಿತ್ತು, ಅಂದ್ರೆ ಇನ್ನು ಮೇಂಟೆನೆನ್ಸ್. ಸೊ ಆಕ್ಚುಲಿ ಮೊದಲಿದ್ದು ತುಂಬಾ ಚೆನ್ನಾಗಿತ್ತು. ಇವಾಗ ಆಮೇಲೆ ಜೆ ಪಿ ಪಾರ್ಕ್ ಹೋಗಿದೆ, ಮೊದಲಿದ್ದು ಇವಾಗ ಇನ್ನ ರಿನೋವೇಟ್ ಮಾಡಬೇಕು, ಮಾಡ್ತಾರೆ. ಮಾಡ್ತಾ ಇದ್ದಾರೆ ರಿಪೇರಿ. ಇವೆಲ್ಲ ಒಳಗಿದ್ವು, ಕೈಯೆಲ್ಲ ಮುರಿದೋಗಿದೆ, ಕಾಲೆಲ್ಲ ಮುರಿದೋಗಿದೆ. ಅಂಬಾ ಅಂಬಾ ಅಂಬಾ. ಮಗಳು ಇವಾಗ ದಾಹ ಆಗ್ತೈತಂತ, ಜಿಯಾ ಜಿಯಾ ಅಂತ ಅವಳೆ. ಕತ್ಲಾಗ್ತಾ ಬಂತು, ಇನ್ನು ಸೊಳ್ಳೆ ಜಾಸ್ತಿ ಆಗ್ಬಿಡ್ತವೆ, ಅದಕ್ಕೋಸ್ಕರ ಬೇಗ ಬೇಗ ಹೊರಟ್ಬಿಡ್ತೀವಿ. ಇಲ್ಲಿ
ಇದು ಚೆನ್ನಾಯ್ತು. ಅವಾಗೆಲ್ಲ ಇಲ್ಲೆಲ್ಲ ನೀರೆಲ್ಲ ಇರ್ತಿತ್ತು, ಚೆನ್ನಾಗಿರ್ತಿತ್ತು. ತುಂಬ ಹಳೇದಾಗಿದೆ ಅಲ್ಲಿ ಮಕ್ಳಿಗೆ ಅಲ್ಲ. ಅವಾಗ ಮೇಂಟೈನ್ ಮಾಡ್ತಾಯಿದ್ರು ಚೆನ್ನಾಗಿ, ಇವಾಗ ಅಷ್ಟಿಲ್ಲ. ಸಾಕಾಗಿದೆ ಇಲ್ಲಂತೂ. ಒಂದಷ್ಟು ಫೋಟೋಸ್ಗಳು ತೊಗೊಂಡ್ವಿ, ಒಂಥರ ಚಂದ ಫೋಟೋಸು ತುಂಬ ಚೆನ್ನಾಗಿ ಬರ್ತಾಯಿದೆ. ಹಾಗೆಲ್ಲ ಚೆನ್ನಾಗಿದೆ, ಕುತ್ಕೊಳ್ಳೋಕ್ಕೆ ಪೀಸ್ಫುಲ್ ಆಗಿದೆ. ನನ್ನ ಮಗಳು ಆಟ ಆಡ್ತಾಳೆ. ಸೋಮ್ಗೆ ಒಬ್ಬ ಫ್ರೆಂಡ್ ಸಿಕ್ಕಿದ್ರು, ಹಳೆ ಫ್ರೆಂಡ್, ಮಾತಾಡ್ತಾ ನಿಂತ್ಕೊಂಡಿದ್ದಾರೆ. ಈ ಖುಷಿಮಾ ಅವ್ರ ಮಗು ಕರ್ಕೊಂಡ್ಬಂದಿದ್ದಾರೆ, ಅವ್ರ ಜೊತೆ ಆಟ ಆಡ್ತಿದ್ದಾಳೆ ಅಲ್ಲಿ. ಮಸ್ತ್. ಇದು ಫುಲ್ ರೌಂಡ್ ತಿರ್ಗಕ್ಕಾಗಲ್ಲ, ಒಂದು ಸ್ವಲ್ಪ ಮಾತ್ರ ತಿರ್ಗಾಡಿದ್ವಿ ಅಷ್ಟೇ. ಇನ್ನು ಹೊರಡ್ತೀವಿ ಮನೆಗೆ. ಸೊಳ್ಳೆನೂ ಜಾಸ್ತಿ ಆಗ್ತಾಯಿದೆ, ಕತ್ಲೆ ಬೇರೆ ಆಗ್ತಾಯಿದೆ. ಟೈಮ್ ಬಂದಾಗಲೇ ಎಷ್ಟು ಗೊತ್ತಾ, 6:40 ಆಯಿತು. ಅದಕ್ಕೆ ಈ ಮಕ್ಕಳಿಗೆ ಕರಾಟೆ ಪ್ರಾಕ್ಟೀಸ್ ಕೊಡ್ತಾ ಇದ್ದಾರೆ ನೋಡಿ. ಎಲ್ಲಿ ಕರಾಟೆ ಪ್ರಾಕ್ಟೀಸ್. ನನ್ನ ಮಗಳು ಹ್ಯಾಪಿ ಬರ್ಡೇ ಮಾಡ್ತವ್ರೆ ಅನ್ಕೊಂಡವಳೆ. ಕಂಪ್ಲೀಟ್ ಸುತ್ತಿದ್ದಾಯಿತು JP ಪಾರ್ಕ್. ಹೊರಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟು. ಆ್ಯಕ್ಚುಲಿ ಇನ್ನೂ ತುಂಬ ರೌಂಡ್ ಸುತ್ತಬೇಕು, ಆಗಲ್ಲ. ಇಲ್ಲಿ ಎಂಟ್ರೆನ್ಸ್ ಗೇಟಿಂದಾನೆ ಮತ್ತೆ ಹೊರಗಡೆ ಹೋಗ್ತೀವಿ, ಎಕ್ಸಿಟ್. ಓಕೆ ಫ್ರೆಂಡ್ಸ್, ಮನೆಗೆ ಬಂದ್ವಿ. ಖುಷಿಮಾ ಬರೋಷ್ಟರಲ್ಲಿ ಮಲ್ಕೊಂಡಿದ್ಲು. ಹಾಗೆ ಒಂದಷ್ಟು ಬೇಕ್ರಿ ಅಂದರೆ ರಕ್ಷಿತ್ತು ಇನ್ನು ಅಪ್ಪ ಮಸಾಲೆ ಪುರಿ ತಗೊಬನ್ನಿ ಅಂತ ಫೋನ್ ಮಾಡಿದ್ದ ಅಮ್ಮ ಅಂತ. ಅದಕ್ಕೆ ಮಸಾಲೆ ಪುರಿ ತಗೊಂಡು ಇನ್ನೇನು ಆಲ್ಮೋಸ್ಟ್ ಲಾಸ್ಟ್ ಅಲ್ವಾ, ಇನ್ನೇನು ಹಣ್ಣುಗಳಂತೂ ಲಾಸ್ಟ್ ಇನ್ನು. ಅದಕ್ಕೆ ಇದನ್ನ ಮ್ಯಾಂಗೋ ತಗೊಂಡು ಬಂದ್ವಿ. ನೀಲಮ್ಮು ಚೆನ್ನಾಗಿದೆ ಅಲ್ಲ, ನೀಲಮ್ಮು, ಅದಕ್ಕೋಸ್ಕರ ತಗೊಂಡು ಲಾಸ್ಟ್ ಏನಿದೆ ನೀಲಮ್ಮು ತಗೊಂಡು ಬಂದ್ವಿ. ಒಂದಷ್ಟು ಮಿಕ್ಸ್ಚರು ಅದು ಇದು ಅಂತೆಲ್ಲ ತಗೊಂಡು ಅಲ್ಲಿ. ಖುಷಿಮಾ ಮಲ್ಕೊಂಡ್ರವಳೆ. ಇವಾಗ ಬರ್ತಾನೆ ಮಲ್ಕೊಂಡ್ಬಿಟ್ಲು. ಅಲ್ಲಿ ಮಲ್ಕೊಂಡೈತೆ, ಮಲಗಿಸ್ತಿದ್ದೀನಿ, ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಹೇಳಿ. ಜೊತೆಗೆ ಇವಾಗ ಅಡುಗೆ ಮಾಡಬೇಕು. ಸ್ವಲ್ಪ ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ಪಟ ಅಂತ ಹೇಳಿ ಅಡುಗೆ ಮಾಡಿಬಿಡ್ತೀನಿ. ಎಷ್ಟೊತ್ತು ಇವಾಗ ಟೈಮ್ ಬಂದು 8:30. ಅಯ್ಯೋ, ಅಲ್ಲೆಲ್ಲ ಹೋಗಿ ಒಂದು ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇಷ್ಟೊತ್ತಾಗೋಯ್ತು. ಗೊತ್ತೇ ಆಗಲಿಲ್ಲ, ನಾನು ಟೈಮೇ ನೋಡಿಲ್ಲ, ಎಷ್ಟಾಗೈತೆ ಟೈಮು ಅಂತ ನೋಡೇ ಇಲ್ಲ. ಓಕೆ, ಬೇಗ ಅಂತ ಅಡುಗೆನ ಮುಗಿಸ್ಬಿಡ್ತೀನಿ, ಅಡುಗೆ ಮಾಡಿಬಿಡ್ತೀನಿ. ಇವಾಗ ಅಡುಗೆಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಪಾಲಕ್ ಸೊಪ್ಪಿತ್ತು, ಹಾಗೆ ಕಾಳು ಕೂಡ ಇತ್ತು. ಒಂದು ಸೊಪ್ಪಿನ ಸಾರು ಮಾಡೋಣ ಅಂತ, ಇನ್ನೊಂದು ಕಾಳು ಸಾರು ಮಾಡೋಣ ಅಂತ. ಇಷ್ಟೇ ಕಾಳು ಇದ್ದಿದ್ದು, ಕಾಳು ಸಾರು ಅಂತೂ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ, ಸೊಪ್ಪು ಮತ್ತು ಲಾಸ್ಟ್ ಟೈಮ್ ಒಂದ್ಸರಿ ಮಾಡಿದೆ, ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಈ ಥರ ಮಿಕ್ಸ್ ಕಾಳು ಹಾಕಿ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು. ಅದಕ್ಕೋಸ್ಕರ ಇವಾಗ ಮತ್ತೆ ಅದನ್ನೇ ಮಾಡಿಬಿಟ್ಟಣ. ಅದೇ ಥರನೇ ಚೆನ್ನಾಗಿರುತ್ತೆ. ಒಂದು ಟೈಮಿಗೆ ಮುದ್ದೆ ಇಲ್ಲ ಅನ್ನ ಏನಾದರೂ ಸರಿ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಅಂದ್ಕೊಂಡು ಪಾಲಕ್ ಸೊಪ್ಪನ್ನ ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಾಳು ಕೂಡ ಅಷ್ಟೇ. ಇನ್ನೆಲ್ಲ ಒಟ್ಟಿಗೆ ಒಗ್ಗರಣೆ ಮಾಡೋ ಥರ ಮಾಡ್ತಾಯಿದ್ದೀನಿ. ಇನ್ನು 2 ಸರಿ ವಿಜಲ್ ಹಾಕ್ಸೋದು ಥರ ಎಲ್ಲ ಏನಿಲ್ಲ. ಇವಾಗ ಎಣ್ಣೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ಅದಕ್ಕೆ ಈರುಳ್ಳಿನ ಹಾಕಿ ಸ್ವಲ್ಪ ಲೈಟಾಗಿ ಫುಲ್ಲು ಬ್ರೌನ್ ಆಗೋ ಥರ ಎಲ್ಲ ಒಗ್ಗರಣೆ ಮಾಡೋದಿಲ್ಲ. ಈ ಥರ ವಿಜಿಲ್ ಹಾಕ್ಸ್ಬೇಕಾರೆ, ಎಸ್ಪೆಷಲಿ ತರಕಾರಿ ಸಾಂಬಾರು ಆಗಿರ್ಬೋದು ಇದಕ್ಕೆಲ್ಲನೂ. ಆಮೇಲೆ ಕಾಳು, ಸೊಪ್ಪು, ಅದ್ರ ಜೊತೆಗೆ ಒಂದು ಆಲೂಗಡ್ಡೆ ಕೂಡ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಇದೆಲ್ಲ ಏನು ಮಸಿಯೋದು ಬೇಡ, ಏನು ಬೇಡ, ಆ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಒಂಥರ ದಾಲ್ ಥರನೂ ಇರುತ್ತೆ. ನಾನು ಬರೀ ಕಾಳು ಹಾಕಿ ಮಾಡೋಣ ಅಂತ ಅನ್ಕೊತಿದ್ದೆ. ಆಮೇಲೆ ಯೋಚನೆ ಮಾಡಿದೆ, ಇಲ್ಲ ಅವತ್ತು ಲಾಸ್ಟ್ ಟೈಮ್ ಬರೀ ಕಾಳು ಮಾತ್ರ ಹಾಕಿ ಮಾಡಿದ್ದೆ. ಇವತ್ತೊಂದು ಸ್ವಲ್ಪ ಬೇಳೆ ಕಾಳುಗಳನ್ನೂ ಹಾಕೋಣ ಅಂತ, ಅಂದರೆ ಹೆಸ್ರುಬೇಳೆ, ತೊಗರಿಬೇಳೆ ಅದನ್ನು ಒಂದು ಸ್ವಲ್ಪ ಹಾಕಿ ಮಾಡೋಣ ಅಂತ. ಯಾಕಂದರೆ ಲಾಸ್ಟ್ ಟೈಮ್ ಒಂದು ಸ್ವಲ್ಪ ನೀರು ಥರ ಇತ್ತು, ಅದಕ್ಕೋಸ್ಕರ ಈ ಸರಿ ಸ್ವಲ್ಪ ದಾಲ್ ಥರ ಬರಲಿ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೆ. ಅಂದರೆ ಮಸೊಪ್ಪು ಸಾರು ಥರನೂ ಇದಿರುತ್ತೆ, ಮುದ್ದೆ ಜೊತೆಗೆ ಸಕ್ಕತ್ತಾಗಿರುತ್ತೆ. ಚಪಾತಿ ಜೊತೆಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಆದರೆ ಸ್ವಲ್ಪನೇ ಹಾಕ್ತಾಯಿದ್ದೀನಿ ನಾನು, ಜಾಸ್ತಿ ಹಾಕ್ತಾಯಿಲ್ಲ. ಒಂದು ಸ್ವಲ್ಪ ಹೆಸ್ರುಬೇಳೆ, ಒಂದು ಸ್ವಲ್ಪ ತೊಗರಿಬೇಳೆ, ಹಾಗೆ ಟೊಮೊಟೊನೂ 1-2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಫುಲ್ಲು ಅದಕ್ಕೆ ಹಾಕೋತ್ರ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನೂ ಕೂಡ ಆಗ್ತದೆ. ಯೂಶಲಿ ನಾನು ತರಕಾರಿ ಸಾರಿಗೆ ಅಂದರೆ ಜಾಸ್ತಿ ತೆಂಗಿನಕಾಯಿ ನಾನು ತೆಂಗಿನಕಾಯಿನೇ ಯೂಸ್ ಮಾಡಲ್ಲ. ಆದರೆ ತೆಂಗಿನಕಾಯಿ
ಆದಷ್ಟು ಜಾಸ್ತಿನೇ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಇವಾಗ ಒಂದು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾಯಿದ್ದೀನಿ ಲೆಕ್ಕ. ಆದರೆ ನಮ್ಮ ಕಡೆ ಎಲ್ಲ ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡ್ತಾರೆ, ನಮ್ಮ ಭದ್ರಾವತಿ ಸೈಡೆಲ್ಲ ತೆಂಗಿನಕಾಯಿ. ನಾನು ಮಾತ್ರ ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ. ಏನಕ್ಕೆ ಜಾಸ್ತಿ ತೆಂಗಿನಕಾಯಿ ಅಂತ ಅಂದ್ಕೊತಾ ಇದ್ದೆ. ಇವಾಗ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ನೋಡಿ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಆದಮೇಲೆ ಟೊಮೊಟೊ ಆಗಿರ್ಬೋದು, ಕಾಳು ಬೇಳೆ ಕಾಳುಗಳು ಅದೆಲ್ಲನೂ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸಾಂಬಾರು ಪೌಡರ್ನೂ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ವಿಷಲ್ ಹಾಕ್ಸೋದು ಅಷ್ಟೇನೆ. ಇನ್ನು ಇವಾಗ ಒಂದು 2ರಿಂದ 3 ವಿಷಲ್ ಹಾಕ್ಸಿದ್ಮೇಲೆ ಇನ್ನೊಂದು 2 ಕುದಿ ಕುದಿಸ್ಬೇಕು. ಸೊ ಮತ್ತೆ ತಿರ್ಗಾ ಅದು ಒಂದು ಹದವಾಗಿ ಬೇಯುತ್ತೆ, ಎಲ್ಲ ಮಿಕ್ಸ್ ಆಗಿ. ಅದಕ್ಕೋಸ್ಕರ ಇನ್ನೊಂದು 2 ಕುದಿ ಕುದಿಸ್ತಾ ಇದ್ದೀನಿ. ರೆಡಿ ಆಯಿತು ಸಾಂಬಾರು. ತುಂಬಾ ಚೆನ್ನಾಗಿರುತ್ತೆ ಈ ಥರ ಸಾರು. ನಾನು ಇದು 2ನೇ ಸರಿ ಮಾಡ್ತಾ ಇರೋದು ಅಷ್ಟೇ ಈ ಥರ, ಅಂದರೆ ಮಿಕ್ಸ್ ಕಾಳುಗಳು, ಇದು ಪಾಲಕ್ ಸೊಪ್ಪು ಈ ಥರ ಎಲ್ಲ ಹಾಕಿದ್ದು 2ನೇ ಸರಿ ಮಾಡ್ತಾ ಇರೋದು. ಆವಾಗ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದೆ, ಇವಾಗ ಒಂಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ನನಗೆ ಒಂದೇ ಥರ ಅಡುಗೆ ಮಾಡೋದು ಇಷ್ಟ ಆಗಲ್ಲ. ಕೆಲವೊಂದು ಸರಿ ಕೆಲವೊಂದು ಥರ ಇದೇ ಸಾರೇ ಆದರೆ ಅದನ್ನು ಬೇರೆ ಬೇರೆ ಥರ ಮಾಡ್ತೀನಿ. ಟೇಸ್ಟ್ ಕೂಡ ಹಾಗೇ ಡಿಫ್ರೆಂಟಾಗಿ ಬರುತ್ತೆ. ಅಡುಗೆ ರೆಡಿ ಆಯಿತು. ಇವಾಗ ಇದಕ್ಕೂ ಕೂಡ ಅನ್ನಕ್ಕೂ ಇಟ್ಬಿಟ್ಟೆ. ಕುಶಿಮಾ ಮಲ್ಕೊಂಡಿದ್ದಿದ್ಲು, ಆ್ಯಪಲ್ ಬೇಕಂತ ಹೇಳ್ತಾ ಇದ್ಲು. ಅದಕ್ಕೆ ಆ್ಯಪಲ್ ಕಟ್ ಮಾಡಿ ಕೊಟ್ಟೆ. ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ತಂದಿದ್ದ ಈ ಸೇಬ್ನ 150 ರೂಪಾಯಿ kg ಅಂತ ಹೇಳಿದ್ರು. ಇದು ನಮ್ಮ ಏನು ಇಂಡಿಯಾ ಆ್ಯಪಲ್ ಅಂತೆ, ಚೆನ್ನಾಗಿತ್ತು. ಇವಾಗ ಅದು ಮಾವಿನಣ್ಣು ತಗೊಳಕ್ಕೆ ಅಂತ ಹೋದೆ. ಮಾವಿನಣ್ಣು ತಗೊಳ್ಬೇಕಾದ್ರೆ ಕೇಳಿದ್ರೆ ಎಲ್ಲ 200-250 ರೂಪಾಯಿ ಅಂತ ಇದ್ರು. ಅದೇ ಒಂದು 2 kg ಲಾಸ್ಟ್ ವೀಕ್ ತಗೊಂಡಿದ್ರೆ ಚೆನ್ನಾಗಿರೋದೇನೋ ಅಂತ ಅನ್ಕೊಂಡೆ. ಚೆನ್ನಾಗಿತ್ತು. ಸೊ ಇನ್ನು ಅಡುಗೆ ಮಾಡಬೇಕು. ಆಮೇಲೆ ಅಡುಗೆ ಇದು ಮಾಡಬೇಕಂದ್ರೆ ಊಟ ಕೊಡಬೇಕು. ಊಟ ಬೇಡ ಅಂತ ಹೇಳ್ತಾ ಇದ್ದಾರೆ, ನೋಡಬೇಕು. ರಕ್ಷಿತ್ಗೆ ಬೇಲ್ಪುರಿ ತಂದಿದ್ವಿ, ಅದನ್ನು ತಿನ್ಕೊಂಡ. ಅದು ಕೂಡ ಹೆಂಗೋ ಆಯಿತು. ಯಾರು ಊಟ ಮಾಡ್ತಾರೆ, ಯಾರು ಊಟ ಮಾಡಿದ್ರೆ ಕೇಳ್ಕೋಬೇಕು. ನಾನು ಸ್ವಲ್ಪ ಲೈಟಾಗಿ ಊಟ ಮಾಡ್ತೀನಿ ಅಷ್ಟೇನೆ. ಇನ್ನು ಕುಶಿಮಾಗೆ ಒಂದು ಸ್ವಲ್ಪ ತಿನ್ನಿಸ್ತೀನಿ ಅಷ್ಟೇನೆ. ಇನ್ನು ಏನಪ್ಪ ಅಂತಂದರೆ ಸುಮಾರು ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ರಿ, ಏನಂತಂದರೆ ನಿಖಿತಾ ನಿಮ್ಮ ಅಂದರೆ ಬೇಜಾರು ಮಾಡ್ಕೊಬೇಡಿ, ನಿಮ್ಮ ಅತ್ತೆ ಮಾವ ಮಾತಾಡ್ತಾ ಇಲ್ಲ ಅಲ್ವಾ, ಬೇಜಾರು ಮಾಡ್ಕೊಳ್ಬೇಡಿ ನಿಖಿತಾ, ನೀವಾಗೆ ಹೋಗಿ ಮಾತಾಡಿಸಿ ಅಂತ. ಖಂಡಿತ ಮಾತಾಡಿಸ್ತೀನಿ. ನಾನು ಆ ಥರ ಯಾರ ಜೊತೆನೂ ತುಂಬ ದಿನ ಜಿದ್ದು ಸಾಧಿಸೋದಾಗ್ಲಿ ಆ ಥರ ಎಲ್ಲ ಏನೂ ಇಟ್ಕೊಳ್ಳಲ್ಲ. ಆದರೆ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ, ತುಂಬ ಹರ್ಟ್ ಆಗಿದೆ ಅಂತ ಅನ್ನುವಾಗ ಮಾತ್ರ ನಾನು ಜಾಸ್ತಿ ಇದು ಮಾಡುವಂಥದ್ದು. ಖಂಡಿತ ಮಾತಾಡ್ತೀನಿ. ಹಾಗೆ ಸುಮಾರು ಜನನು ಕಮೆಂಟ್ ಮಾಡಿದಿರಿ, ನಿಖಿತಾ ನಿಮ್ಮಮ್ಮ ತೀರೋದಾಗ ಬಂದಿಲ್ಲ ಅಂತ ಅಂದ್ಕೊಂಡು ನೀವೇನಾದರೂ ನಿಮ್ಮತ್ತೆ ಜೊತೆ ಮಾತಾಡ್ತಾ ಇಲ್ವಾ ಅಂತ ಕೇಳ್ತಾ ಇದ್ರಿ. ಹಾಗಲ್ಲ, ನನಗೆ ಅವರು ಬರ್ದೇ ಇದ್ದಿದ್ದು ಪ್ರಾಬ್ಲಮ್ ಅಲ್ಲ. ನನಗೆ ಅವ್ರು ಆ್ಯಕ್ಚುಲಿ ಒಂದು ಫೋನ್ ಮಾಡಿಬಿಟ್ಟು ಇದುವರೆಗೂ ನನಗೆ ಹೆಂಗಿದ್ಯಮ್ಮ, ಏನಿದ್ಯಮ್ಮ, ಒಂದು ಸಮಾಧಾನದ ಮಾತುಗಳನ್ನೂ ಕೂಡ ನನಗೆ ಮಾತಾಡಿಲ್ಲ. ನಮ್ಮಮ್ಮ ತೀರೋದಾಗ್ಲಿಂದ ಒಂದು ಫೋನ್ ಮಾಡಿ ನನ್ನ ಹತ್ರ ಮಾತಾಡಿಲ್ಲ. ನನಗೆ ಅದು ತುಂಬಾ ಹರ್ಟ್ ಆಗಿದ್ದು ಅಂತ ಹೇಳಿದ್ರೆ. ಅಟ್ಲೀಸ್ಟ್ ಅವ್ರು ಬರೋಕ್ಕಾಗಲಿಲ್ಲ, ಅವ್ರ ಆರೋಗ್ಯದ ಪರಿಸ್ಥಿತಿ ಏನೋ ಬಿಡು ಇರಲಿಲ್ಲ, ಚೆನ್ನಾಗಿಲ್ಲ. ನಾನು ಅಪ್ಪಂಗೂ ಬರಬೇಡಿ ಅಂತ ಹೇಳಿದ್ದೆ, ಅಪ್ಪಂಗೆ ಕಾಲಾಗಲ್ಲ ಅಂತ. ಆದರೆ ಅಪ್ಪ ಬಂದರು, ಅಪ್ಪ ಬಂದಿದ್ದು ನನಗೆ ಖುಷಿ ಇದೆ. ಆದರೆ ನನಗೆ ಬರೋದು ಬೇಡದೆ ಇತ್ತು. ಒಂದು ಫೋನ್ ಮಾಡಿಬಿಟ್ಟು ನನಗೆ ಹೆಂಗಿದೆಯಮ್ಮ, ಸಮಾಧಾನ ಮಾಡ್ಕೊ, ನಾವಿದ್ದೀವಿ, ಈ ಥರ ಒಂದು ಧೈರ್ಯದ ಮಾತಾಡಿದ್ದಿದ್ರು ನಾನು ಎಷ್ಟೋ ಖುಷಿ ಪಟ್ಟಿರ್ತಿದ್ದೆ. ಅದನ್ನು ಅವರು ಒಂದು ಚೂರು ಇವತ್ತಿನವರೆಗೂ ನನಗೆ ಹೇಳಿಲ್ಲ. ಅಮ್ಮ ತೀರೋಗಿ 6 ತಿಂಗಳಾಗ್ತಾ ಬಂತು. ಸೊ ಅದಕ್ಕೋಸ್ಕರ ನನ್ನ ಮನಸ್ಸಿಗೆ ತುಂಬಾ ಹಠ. ಅಂಥವ್ರಿಗೆ ಆಗಲಿ ನೋವು ಹಾಗೆ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರನೇ ನನಗೆ ತುಂಬಾ ಬೇಜಾರಾಯಿತು. ನಾವಷ್ಟು ಪ್ರೀತಿ ಮಾಡ್ತೀವಿ, ಅಷ್ಟು ಇಷ್ಟಪಟ್ಕೊಂಡು ನಾನು ಅಯ್ಯೋ ಸೋಮಿಲ್ಲ ಅಂತಂದ್ರು ನಡೀರಿ ಹೋಗೋಣ, ಊರಿಗೆ ಹೋಗೋಣ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗ್ತೀನಿ. ಆದರೆ ಹಿಂಗೆ ಮಾಡಿದಾಗ ಎಷ್ಟು ಬೇಜಾರುತ್ತೆ. ಆದರೆ ಅಪ್ಪ ಮಾತಾಡ್ತಾ ಇದ್ರು. ಅಪ್ಪನೂ ಯಾಕೋ ಇವಾಗ ರೀಸೆಂಟಾಗಿ 1-2 ತಿಂಗಳಿಂದ ಮಾತಾಡ್ತಾ ಇಲ್ಲ. ಅಷ್ಟೇನೆ ಬೇಜಾರಾಯಿತು ನನಗೆ. ಏನೋ ಅದು ಒಂದು ಸ್ವಲ್ಪ ವಿಷಯ ಗೊತ್ತಿಲ್ಲ. ಆದರೆ ಅಪ್ಪಂಗೆ ಏನೇ ಇದ್ರು ನನ್ನ ಮೇಲೆ ಪ್ರೀತಿ ಇದ್ದಿರುತ್ತೆ. ನನಗೂ ಅಪ್ಪ ಅಂದರೆ ಪ್ರೀತಿ ಇರುತ್ತೆ. ಯಾವತ್ತಿದ್ರು ಅದು ಮುನ್ಸು ನಮ್ಮಿಬ್ರದ್ದು ಅಷ್ಟೇನೆ. ಒಂದು ಸ್ವಲ್ಪ ದಿನ ಸರಿ ಹೋಗ್ಬಿಡ್ತೀವಿ. ಸೊ ಅಂದರೆ ಅತ್ತೆ ಅಂತ ಬಂದಾಗ, ಅಮ್ಮ ಅಂತ ಬಂದಾಗ ಅವ್ರಿಗೂ ನನಗೂ ಅವಾಗಿಂದನೂ ಸ್ವಲ್ಪ ಅಷ್ಟಕ್ಕಷ್ಟೇ. ಆದರೆ ನಾವೇನು ಜಗಳ ಆಡೋದು ಅದ್ರೆಲ್ಲ ಏನಿಲ್ಲ. ಅವರೆಲ್ರಿಗೂ ಒಂದೇ ಥರನೇ. ಆದರೆ ಇದೊಂದು ವಿಚಾರದಲ್ಲಿ ಮಾತ್ರ ಅಟ್ಲೀಸ್ಟ್ ನೀವು ಇದೊಂದು ವಿಚಾರದಲ್ಲಿ ನಾನೇನಾದ್ರು ತಪ್ಪ ಹೇಳ್ತಾ ಇದ್ದೀನ, ಏನಾದರೂ ನೋಡಿ ನಾನು ಏನಾದ್ರು ತಪ್ಪಂತ ಅನ್ಸಿದ್ರೆ ಹೇಳಿ. ಯಾಕೆಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಇದಿಷ್ಟೇನೆ. ಒಂದೇ ಒಂದು ಅವ್ರು ಬರಲಿಲ್ಲ ಅಂದ್ರೂ ನಂಗೆ ಬೇಜಾರಿಲ್ಲ. ಒಂದೇ ಒಂದು
ಮಾತಾಡಿದ್ರೆ ಒಂದೇ ಒಂದು ಮಾತು ನಾವಿದೀವಿ ಅನ್ನೋದು, ನಾವಿದೀವಮ್ಮ. ಯಾಕೆಂದ್ರೆ ಇವಾಗ ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿದಾಗ ನಮ್ಗೆ ಅಂತ ಇರೋದು ನಮ್ಮ ಅಮ್ಮನ ಮನೆ ಕಡೆಯಿಂದ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇವ್ರುಗಳೇ. ಇನ್ನು ಈ ಕಡೆಯಿಂದ ಬಂದ್ರೆ ಸೋಮ್ ಕಡೆಯಿಂದ ಬಂದ್ರೆ ನಮ್ಮ ಅಪ್ಪ ಅಮ್ಮ ಆಯ್ತಾ. ಯಾಕೆ ನಾನು ಹೇಳ್ತಾ ಇರ್ತೀನಿ, ನಮ್ಮ ಅಪ್ಪಂಗಿನ ಹೆಚ್ಚಾಗಿ ನಮ್ಮ ನಮ್ಮ ಸೋಮವಾರಪ್ಪನ ಅಂದ್ರೆ ನಮ್ಮ ರಾಮಕೃಷ್ಣಪ್ಪನ ತುಂಬಾ ಇಷ್ಟಪಡ್ತೀನಿ. ನಾವು ತುಂಬಾ ಇಷ್ಟ ನಮ್ಮಪ್ಪ ಅಂದ್ರೆ, ನಮ್ಮ ಅಪ್ಪಂಗೂ ಅಷ್ಟೇ ನಾನಂದ್ರೆ ತುಂಬಾ ಇಷ್ಟ. ಅಂದ್ರೆ ಸೊಸೆದಿರಲ್ಲೇ ಆಕ್ಚುಲಿ ನಾನಂದ್ರೆ ತುಂಬಾನೇ ಇಷ್ಟ ನಮ್ಮ ಅಪ್ಪಂಗೆ. ನಾನಾದ್ರೂ ತುಂಬಾನೇ ಅಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಅದು ನಂಗೆ ಗೊತ್ತಿಲ್ಲ. ಸೋಮ್ ಹೇಳ್ತಾರೆ, ನೀನ್ ಯಾಕೆ ಆ ಥರ ಎಲ್ಲ ಇದು ಮಾಡ್ಕೊಂತೀಯ, ಬಿಟ್ಟಾಕ್ಬಿಡು, ತಲೆ ಕೆಡ್ಸ್ಕೊಂಬಿಡ ಅಂತ ಹೇಳ್ತಾರೆ. ಅದು ಅವ್ರಿಗೆ ಬರಬೇಕು ಮನಸ್ಸಿಂದ, ಬಿಡು ನಿಖಿತಾ ಅಂತ ಹೇಳ್ತಾರೆ. ಆದರೂ ಅದೊಂದು ನನಗೆ ಮನಸ್ಸಲ್ಲಿದೆ. ಇದೇ ಕಾರಣ ನಾನು ಇಷ್ಟು ದಿನ ಊರಿಗೆ ಹೋಗದೆ ಇರೋದು ಕಾರಣ ನನಗೆ. ಇಲ್ಲ ಅಂದ್ರೆ ಇಷ್ಟಕ್ಕೆ ಎಷ್ಟೋ ಸರಿ ಹೋಗೋದು ಬರೋದು ಮಾಡ್ಬಿಡ್ತಾ ಇದ್ದೆ. ನನಗಂತೂ ಇದು ಕಡಿಮೆ ಆಗೋದು ತುಂಬಾನೇ ಕಷ್ಟ. ಇವಾಗ ಆಗಿರೋ ಈ ನೋವಿದೆಯಲ್ಲ, ಯಾಕೆಂದ್ರೆ ಸುಖಕ್ಕೆ ಎಲ್ಲರೂ ಆಗ್ತಾರೆ ರೀ, ಆದ್ರೆ ಕಷ್ಟಕ್ಕೆ ಆಗೋರಿದಾರಲ್ಲ ಅದು ನಿಜವಾಗ್ಲೂ ನೆನ್ಪಿಗೆ ಬರೋದು ಅಂತ ಹೇಳ್ತೀನಿ ನಾನು. ಇದೊಂದು ಅವ್ರು ಏನಾದ್ರು ಮಾಡ್ಬಿಟ್ಟಿದ್ರೆ ನನ್ನ ಲೈಫ್ ಪೂರ ನಾನು ಮರಿತಾ ಇರ್ಲಿಲ್ಲ. ನಮ್ಮ ಯಶೋಧ ಆಂಟಿ ತೀರೋದಾಗ ಅವರು ನೀನು ಮಕ್ಳಿಗೆ ನೀನೇ ನೀನೇ ಇವಾಗ ಅಪ್ಪ ಅಮ್ಮ ತರ ಕಣಮ್ಮ, ಬೇಜಾರ್ ಮಾಡ್ಕೊಬಿಡ ಅಂತೆಲ್ಲ ನಮ್ಮಮ್ಮ ಆಂಟಿ ತೀರೋಗಿ ದಿನನೇ ಫೋನ್ ಮಾಡಿ ನನ್ನ ಹತ್ರ ಮಾತಾಡಿದ್ರು. ಹಂಗಿರುವಾಗ ನಾನು ಎತ್ತ ತಾಯಿ ತೀರೋದಾಗ ಅವ್ರು ಬರ್ಲು ಇಲ್ಲ ಅಂತಂದ್ರೆ ಮತ್ತೆ ಅಟ್ಲೀಸ್ಟ್ ಒಂದು ಫೋನಲ್ಲಾದ್ರೂ ಒಂದು ಸಮಾಧಾನ ಮಾತಾಡ್ಲಿಲ್ಲ ಅಂದಾಗ ನನಗೆ ಮನಸ್ಸಿಗೆ ಯಾವ ತರ ನೋವಾಗಿರ್ಬೇಕು ಹೇಳಿ ನೀವೇನೆ. ಇಷ್ಟೇ ಫ್ರೆಂಡ್ಸ್, ಅಷ್ಟೇನೆ. ನಾನು ಯಾರನ್ನೂ ಅಷ್ಟು ಬೇಗ ದೂರ ಮಾಡ್ಕೊಳ್ಳಲ್ಲ. ತುಂಬಾ ಅವ್ರನ್ನ ದೂರ ಇಟ್ಬಿಟ್ಟಿದೀನಿ, ಇಷ್ಟ ಆಗ್ತಾ ಇಲ್ಲ ಅಂತಂದ್ರೆ ಆ ಲೆವೆಲ್ಗೆ ನನಗೆ ಮನ್ಸಿಗೆ ನೋವು ಮಾಡಿದ್ದಾರೆ ಅಂತ ಅರ್ಥ, ಅಷ್ಟೇನೇನೆ, ಇನ್ನೇನಿಲ್ಲ. ನಿಮ್ಮೆಲ್ರಿಗೂ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಪದೇ ಪದೇ ಕೇಳ್ತಾ ಇರ್ಬೇಡಿ. ನನ್ಗೆ ಅದ್ ನೋವು ಮಾಸೋವರ್ಗು ಕೂಡ ನಾನು ಯಾವುದೇ ಕಾರಣಕ್ಕೂ ನಾನು ಅದನ್ನ ಇದ್ ಮಾಡೋದಿಲ್ಲ ಅಲ್ವಾ. ಅದು ಅವ್ರವ್ರಿಗೆ ಅನುಭವ ಬಂದಾಗ ಮಾತ್ರ ಅದೇನು ಅಂತ ಗೊತ್ತಾಗೋದು, ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್. ಓಕೆನಾ. ಆ್ಯಂಡ್ ಇವತ್ತಿನ ವ್ಲಾಗ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಇನ್ನೊಂದು ನಾನು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.